ಹರೇ ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಫ್ರೆಂಡ್ಸ್, ಇವತ್ತಿನ ರೀಡಿಂಗ್ ನಿಮ್ಮ ವ್ಯಕ್ತಿಯ ಕರೆಂಟ್ ಎನರ್ಜೀಸ್, ಕರೆಂಟ್ ಫೀಲಿಂಗ್ಸ್ ನಿಮಗೋಸ್ಕರ ಏನಿದೆ, ಅವರು ನಿಮ್ಮ ಬಗ್ಗೆ ಏನೆಲ್ಲ ಫೀಲ್ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ವಿಡಿಯೋ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ. ನಿಮ್ಮ ಜೊತೆ ರೆಸ್ನೇಟ್ ಆದರೆ ಮಾತ್ರ ತಗೊಳ್ಳಿ, ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸ್ನೇಟ್ ಆಗುವಂಥದ್ದು. ಪರ್ಸನಲ್ ರೀಡಿಂಗ್ ಯಾರಿಗೆಲ್ಲ ಬೇಕು, ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಪನ್ ಮೈಂಡೆಡ್ ಇಂದ ಈ ರೀಡಿಂಗ್ ನೋಡಿ, ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಇನ್ನೂ ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಂತ ಹೇಳ್ತಾ, ಈ ವ್ಯಕ್ತಿಗೋಸ್ಕರ ನೀವು ತುಂಬಾ ದಿನದಿಂದ, ತುಂಬಾ ವರ್ಷಗಳಿಂದ ವೇಟ್ ಮಾಡ್ತಾ ಇದ್ದೀರಾ. ಬಟ್ ಎಟ್ ದಿಸ್ ಪರ್ಸನ್ ಈಸ್ ನಾಟ್ ಸೀರಿಯಸ್. ಸ್ಟಿಲ್ ಈ ವ್ಯಕ್ತಿ ನಿಮ್ಮ ಒಂದು ವಿಚಾರದಲ್ಲಿ ಸೀರಿಯಸ್ ಆಗಿಲ್ಲ. ಇವ್ರಿಗೆ ತುಂಬಾ ಆಪ್ಷನ್ಸ್ ಗಳಿದೆ, ನಿಮ್ಮನ್ನ ಒಂದು ಆಪ್ಷನ್ ತರ ಟ್ರೀಟ್ ಮಾಡ್ತಾ ಇದ್ದಾರೆ. ಹಿ ಆರ್ ಶಿ ಈಸ್ ನಾಟ್ ಪ್ರಿಯಾರಿಟೈಸಿಂಗ್ ಯು. ನಿಮ್ಮನ್ನ ಅವರು ಪ್ರಾಮುಖ್ಯತೆಯಲ್ಲಿ ಇಟ್ಕೊಳ್ತಾ ಇಲ್ಲ, ನಿಮ್ಮನ್ನ ಅವರು ಪ್ರಿಯಾರಿಟಿ ಆಗಿ ನೋಡ್ತಾ ಇಲ್ಲ. ಕ್ವೀನ್ ಆಫ್ ಸಾರ್ಟ್ಸ್ ಬರ್ತಾ ಇರೋದ್ರಿಂದ ನೀವು ರಿಲೇಶನ್ಶಿಪ್ ಅಲ್ಲಿ ಇದ್ದು ಕೂಡ ನೀವು ಇಲ್ದಂತೆ, ನೀವು ಇಂಡಿಪೆಂಡೆಂಟ್ ಆಗಿದ್ದೀರಾ, ಸ್ಟ್ರಾಂಗ್ ಆಗಿದ್ದೀರಾ, ಎಲ್ಲಾ ಕೆಲಸನೂ ಮಾಡ್ತಾ ಇದ್ದೀರಾ, ಯು ಆರ್ ಟೇಕಿಂಗ್ ಕೇರ್ ಆಫ್ ಯುವರ್ ಲೈಫ್. ಬಟ್ ಸ್ಟಿಲ್ ಈ ವ್ಯಕ್ತಿಯಿಂದ ಎಮೋಷನಲ್ ಅವೈಲಬಿಲಿಟಿನ ನೀವು ಕೇಳ್ತಾ ಇದ್ದೀರಾ. ಈ ವ್ಯಕ್ತಿ ಈಸ್ ನಾಟ್ ರೆಡಿ ಟು ಗಿವ್ ಯು ಅ ಎಮೋಷನಲ್ ಸಪೋರ್ಟ್, ಬಿಕಾಸ್ ಈ ವ್ಯಕ್ತಿಗೆ ತುಂಬಾ ಆಪ್ಷನ್ಸ್ ಇದೆ. ನಿಮ್ಮ ಕಡೆ ಸಿಗದೆ ಇರೋದು ಇನ್ನೊಂದ್ ಕಡೆ ಸಿಗುತ್ತೆ, ಇನ್ನೊಂದ್ ಕಡೆ ಸಿಗದೆ ಇರೋದು ಮತ್ತೊಂದ್ ಕಡೆ ಸಿಗುತ್ತೆ. ಇಲ್ಲಿ ಇವರ ಲೈಫ್ ಅಲ್ಲಿ ಎಲ್ಲಾ ರೀತಿಯಲ್ಲೂ ಇದೆ. ಇಟ್ಸ್ ನಾಟ್ ಓನ್ಲಿ ನಿಮ್ಮನ್ನು ಬಿಟ್ಟು ಬೇರೆ ಒಂದು ಪರ್ಸನ್ ಇದ್ದಾರೆ ಅಥವಾ ಬೇರೆ ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ ಅಂತ ಅಲ್ಲ. ಈ ವ್ಯಕ್ತಿ ನಿಮ್ಮನ್ನ ಒಂದು ಪಾರ್ಟ್ ಆಫ್ ಲೈಫ್ ಅಥವಾ ಆಪ್ಷನ್ ತರ ಇಟ್ಕೊಂಡಿದ್ದಾರೆ. ಎಟ್ ನೀವು ಈ ಒಂದು ವ್ಯಕ್ತಿನ ಬರೀ ಇವರೇ ಪ್ರಪಂಚ ಅಂತ ಅನ್ಕೊಳ್ತಾ ಇದ್ದೀರಾ. ಅಂಡ್ ಮಿಕ್ಕಿರೋ ಎಲ್ಲಾ ಒಂದು ವಿಚಾರಗಳು ಆಫ್ಟರ್ ವರ್ಡ್ಸ್ ಅಂತ. ಫಸ್ಟ್ ಈ ವ್ಯಕ್ತಿನ ಪ್ರಯೋರಿಟೈಸ್ ನೀವು ಮಾಡ್ತಾ ಇದ್ದೀರಾ ಅಂಡ್ ಮಿಕ್ಕಿರೋದೆಲ್ಲ ಸೈಡ್ಗೆ ಇಡ್ತಾ ಇದ್ದೀರಾ. ಬಟ್ ಈ ವ್ಯಕ್ತಿ ನಿಮ್ಮನ್ನ ಸೈಡ್ಗೆ ಇಟ್ಟು ಫಸ್ಟ್ ಅವರ ಫ್ಯಾಮಿಲಿ, ಅವರ ಫ್ರೆಂಡ್ಸ್, ಅವರ ಕೆರಿಯರ್, ಅವರ ಜಾಬ್, ಅವರ ಲೈಫ್, ಅವರ ಒಂದು ಹೆಲ್ತ್, ಫಿಟ್ನೆಸ್, ಎವ್ರಿಥಿಂಗ್ ಅವರು ಫಸ್ಟ್ ಮಾಡ್ಕೊಳ್ತಾರೆ ಅಂಡ್ ನಿಮ್ಮನ್ನ ಲಾಸ್ಟ್ ಅಲ್ಲಿ ಇಟ್ಟಿದ್ದಾರೆ. ನೀವು ಅವರನ್ನ ಫಸ್ಟ್ ಅಲ್ಲಿ ಇಟ್ಟಿದ್ದೀರಾ, ರೆಸ್ಟ್ ಆಫ್ ಥಿಂಗ್ಸ್ ಲಾಸ್ಟ್ ಅಲ್ಲಿ ಇಟ್ಟಿದ್ದೀರಾ. ಇಷ್ಟೇ ಡಿಫ್ರೆನ್ಸ್ ಆಗಿರೋದ್ರಿಂದ ನಿಮ್ಮ ಇಬ್ಬರ ಮಧ್ಯೆ ಒಂದು ಹೊಂದಾಣಿಕೆ ಬರ್ತಾ ಇಲ್ಲ. ಇವತ್ ಸರಿ ಹೋಗುತ್ತೆ, ನಾಳೆ ಸರಿ ಹೋಗುತ್ತೆ, ನಾಡಿದ್ ಸರಿ ಹೋಗುತ್ತೆ, ಒಂದಲ್ಲ ಒಂದಿನ ಕಮಿಟ್ಮೆಂಟ್ ಕೊಡ್ತಾರೆ, ನಾವಿಬ್ರು ಚೆನ್ನಾಗಿರ್ತೀವಿ. ನೋ, ನಿಮ್ ಹತ್ರ ಕೆರಿಯರ್ ಇದೆ, ಜಾಬ್ ಇರಬಹುದು, ಅಥವಾ ನಿಮ್ಮನ್ನ ನೀವು ಏನೋ ಒಂದ್ ಮಾಡ್ಕೊಳ್ತಾ ಇದ್ದೀರಾ. ಬಟ್ ಯು ಆರ್ ಥಿಂಕಿಂಗ್ ಅಬೌಟ್, ಅಂದ್ರೆ ನೀವು ಮೇನ್ ಆಗಿ ಯೋಚಿಸ್ತಾ ಇರುವಂತದ್ದು, ಐ ವಾಂಟ್ ಎಮೋಷನಲ್ ಸಪೋರ್ಟ್. 10 ನಿಮಿಷ ನನ್ನ ಜೊತೆ ಮಾತಾಡ್ಲಿ, ನನ್ನ ಬಗ್ಗೆ ಪ್ರಯಾರಿಟೈಸ್ ಮಾಡ್ಲಿ. ಕೀಪ್ ಆನ್ ವೇಟಿಂಗ್ ಫಾರ್ ದಿಸ್ ಪರ್ಸನ್. ಇವರ ಕಾಲ್, ಇವರ ಮೆಸೇಜ್, ಇವರ ಅಪ್ಡೇಟ್ಗೋಸ್ಕರ ನೀವು ಕಾಯ್ತಾ ಇರ್ತೀರಾ. ಇವ್ರಿಗೋಸ್ಕರ ಕೆಲವು ಸ್ಟೇಟಸ್ ಹಾಕ್ತಾ ಇದ್ದೀರಾ, ಸ್ಟೋರೀಸ್ ಹಾಕ್ತಾ ಇದ್ದೀರಾ. ನೀವು ನಿಮ್ಮ ಎಲ್ಲಾ ಎನರ್ಜೀಸ್ನ ಈ ಒಂದು ವ್ಯಕ್ತಿ ಮೇಲೆ ಪೋಲ್ ಮಾಡಬೇಡಿ. ಅವರು ಹೇಗ್ ನಿಮ್ಮನ್ನ ಟ್ರೀಟ್ ಮಾಡ್ತಾ ಇದ್ದಾರೆ ಅದೇ ಟ್ರೀಟ್ಮೆಂಟ್ನ ಅವ್ರಿಗೆ ಕೊಡೋದಕ್ಕೆ ಶುರು ಮಾಡಿ. ಅದರ ಅರ್ಥ ಪ್ರಿಟೆಂಡ್ ಮಾಡಿ ಅಂತ ಅಲ್ಲ, ಅಥವಾ ನೀವು ಅಲ್ಲದೆ ಇರೋದನ್ನ ನೀವು ಆಗಿ ಅಂತಾನೂ ಅಲ್ಲ. ಪ್ರಿಯಾರಿಟೈಸ್ ಯುವರ್ ಲೈಫ್ ಟು. ನಿಮಗೂ ಹೆಲ್ತ್ ಇಂಪಾರ್ಟೆಂಟ್ ಇದೆ, ನಿಮಗೂ ಕೆಲಸ ಇಂಪಾರ್ಟೆಂಟ್ ಇದೆ, ನಿಮಗೂ ಫ್ಯಾಮಿಲಿ ಇಂಪಾರ್ಟೆಂಟ್ ಇದೆ, ನಿಮಗೂ ಸೆಲ್ಫ್ ಲವ್ ತುಂಬಾ ತುಂಬಾ ಇಂಪಾರ್ಟೆಂಟ್ ಇದೆ. ಈ ವ್ಯಕ್ತಿ ಸೆಲ್ಫ್ ಲವ್ ಮಾಡ್ತಾರೆ, ಬಟ್ ವಿತ್ ಈಗೋಯಿಸ್ಟಿಕ್, ಅಂದ್ರೆ ಒಂದು ಆರೋಗೆನ್ಸಿಯಿಂದ ನನಗೆ ಎಲ್ಲ ಸಿಗ್ಬೇಕು, ನನ್ನಿಂದನೇ ಎಲ್ಲ. ಇವರಲ್ಲೇ ಒಂದಷ್ಟು ನೆಗೆಟಿವಿಟಿ ಇದೆ. ಅಂಡ್ ಕೆಲವ್ರಿಗೆ ತುಂಬಾನೇ ಈ ವ್ಯಕ್ತಿಯಿಂದ ನೀವು ತುಂಬಾ ನಿರೀಕ್ಷೆ ಮಾಡ್ತಾ ಇದ್ದೀರಾ, ಬಟ್ ಸಿಗೋದಿಲ್ಲ. ಅಂಡ್ ಸಮ್ವೇ ತುಂಬಾ ಫ್ಲರ್ಟ್ ಕೂಡ ಮಾಡ್ತಾರೆ ಈ ವ್ಯಕ್ತಿ ಅಂತ ಹೇಳ್ಬಹುದು. ದೇರ್ ಈಸ್ ಸಮ್, ಅಂದ್ರೆ ಇವ್ರಿಗೆ ಬೇಕು ಅನ್ಸ್ದಾಗ ಬೇರೆಯವ್ರ ಜೊತೆ ಒಂದು ಸಮಾಧಾನಕ್ಕೆ ಫ್ಲರ್ಟ್, ಮೆಸೇಜ್ ಈ ತರ ಎಲ್ಲ ಮಾಡುವಂಥದ್ದು. ಹಾಗೆ ಯಾವಾಗ ಬೇಕೋ ಅವಾಗ ಹೋಗ್ಬೇಕು ಅನ್ಸೋದು, ಅಥವಾ ತುಂಬಾ ಬೇಜಾರಾದಾಗ ತುಂಬಾ ರೇರ್ ಆಗಿ ನೀವು ಈ ವ್ಯಕ್ತಿಗೆ ನೆನಪಾಗುವಂಥದ್ದು ಇಲ್ಲಿ ಇದೆ. ಬಟ್ ನಿಮ್ಗೆ ಏಂಜಲ್ ಬ್ಲೆಸ್ಸಿಂಗ್ಸ್ ಇದೆ, ನಿಮ್ಮ ಲೈಫ್ ತುಂಬಾ ಸ್ಟ್ರಾಂಗ್ ಆಗಿದೆ. ಯು ಆರ್ ಆಕ್ಚುಲಿ ವೆರಿ ಸ್ಟ್ರಾಂಗ್.
ನೀವು ತುಂಬಾ ಸ್ಟ್ರಾಂಗ್ ಆಗಿದ್ದೀರಾ, ಬಟ್ ನೀವು ನಿಮ್ಮ ಗೋಲ್ಸ್ ಕಡೆ, ನಿಮ್ಮ ಕೆರಿಯರ್ ಕಡೆ ನೀವು ಆಕ್ಷನ್ಸ್ ತಗೊಳ್ತಾ ಇಲ್ಲ. ಯು ಹ್ಯಾವ್ ಅ ಲಾಟ್ ಆಫ್ ಅಪರ್ಚುನಿಟೀಸ್, ಬಟ್ ಸ್ಟಿಲ್ ಈ ವ್ಯಕ್ತಿ ಹಿಂದೆ, ಈ ವ್ಯಕ್ತಿ ಬದಲಾಗ್ಲಿ ಅಂತ ಕಾಯ್ತಾ ಇದ್ದೀರಾ. ಯಾವುದೋ ಒಂದು ನೆಗೆಟಿವ್ ಪರ್ಸನ್ಗೋಸ್ಕರ ಇಡೀ ನಿಮ್ಮ ಬದುಕನ್ನೇ ಹಾಳು ಮಾಡ್ಕೋಬೇಡಿ. ಯು ಆರ್ ಹ್ಯಾವಿಂಗ್ ಅ ಲಾಟ್ ಆಫ್ ಬ್ಲೆಸ್ಸಿಂಗ್ಸ್, ಲಾಟ್ ಆಫ್ ಅಪರ್ಚುನಿಟೀಸ್ ತುಂಬಾ ಇದೆ ನಿಮ್ಮ ಕೈಯಲ್ಲಿ. ಬಾಚಿ ಬಾಚಿ ಯೂನಿವರ್ಸ್ ಕೊಡ್ತಾ ಇದ್ದಾರೆ, ಬಟ್ ಯು ಆರ್ ಓನ್ಲಿ ಫೋಕಸಿಂಗ್ ಆನ್ ದಿಸ್ ಪರ್ಸನ್. ಈ ಒಂದು ಪರ್ಸನ್ ಇಂದ ನೀವು ನಿಮ್ಮ ಕೆರಿಯರ್ನ ಹಾಳು ಮಾಡ್ಕೊಳ್ತಾ ಇದ್ದೀರಾ. ನಿಮ್ಮ ಸ್ಪಿರಿಚುವಲ್ ಜರ್ನಿ, ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಎಲ್ಲವನ್ನು ಬಿಡ್ತಾ ಇದ್ದೀರಾ. ಗೋಲ್ ಕಡೆ ಆಕ್ಷನ್ಸ್ ತಗೊಳ್ತಾ ಇಲ್ಲ. ಆಕ್ಷನ್ಸ್ ತಗೋ, ಟೇಕ್ ಯುವರ್ ಆಕ್ಷನ್ಸ್. ವಾಟ್ ಈಸ್ ಯುವರ್ ಗೋಲ್? ಫಿನಾನ್ಷಿಯಲಿ ಇಂಡಿಪೆಂಡೆಂಟ್, ಎಮೋಷನಲಿ ಇಂಡಿಪೆಂಡೆಂಟ್, ಸ್ಟ್ರಾಂಗ್ ಆಗಿರ್ಬೇಕು, 4 ಜನಕ್ಕೆ ಸರ್ವಿಸ್ ಕೊಡಬೇಕು. ದೇರ್ ಇಸ್ ಲಾಟ್ ಆಫ್ ಥಿಂಗ್ಸ್ ಇನ್ ಯುವರ್ ಮೈಂಡ್. ತುಂಬಾ ಇದೆ ನಿಮ್ಮ ತಲೆಯಲ್ಲಿ, ತುಂಬಾ ಓಡ್ತಾ ಇದೆ, ತುಂಬಾ ಪ್ಲಾನಿಂಗ್ಸ್ ಇದೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದೀರಾ, ಬಟ್ ಎಲ್ಲಾನು ಮಾಡ್ಬೇಕು ಅನ್ಕೊಳ್ತಾ ಇದ್ದೀರಾ. ಬಟ್ ಯಾವಾಗಾದ್ರೂ ಈ ವ್ಯಕ್ತಿ ಕಡೆ ಸ್ವಲ್ಪ ಅಟೆನ್ಷನ್ ಸಿಕ್ತು ಅಂದ್ರೆ ನೀವು ನಿಮ್ಮ ಗೋಲ್ ನ ಮರಿತಾ ಇದ್ದೀರಾ. ಓಕೆ, ಬಟ್ ದಿಸ್ ಪರ್ಸನ್ ಇಸ್ ನಾಟ್ ಸೀರಿಯಸ್. ಐ ಆಮ್ ಡ್ಯಾಮ್ ಶೋರ್. ನಿಮಗ್ ಬೇಜಾರಾಗ್ಬೋದು, ನಿಮ್ಗೆ ಹರ್ಟ್ ಆಗ್ಬೋದು, ಬಟ್ ನಿಮಗ್ ನೋವಾಗುತ್ತೆ, ನಿಮಗ್ ಬೇಜಾರಾಗುತ್ತೆ ಅಂತ ನಿಮ್ಗೆ ಏನ್ ಬೇಕೋ ಅದನ್ನ ನಾನು ಹೇಳಕ್ಕಾಗಲ್ಲ. ಇಲ್ಲಿ ಕಾರ್ಡ್ಸ್ ಏನ್ ಹೇಳುತ್ತೆ ಅದನ್ನ ನಾನು ಹೇಳ್ಬೇಕು, ರೈಟ್? ಸೊ ದ ಕಾರ್ಡ್ಸ್ ಆರ್ ಸೇಯಿಂಗ್ ಸ್ಟಾಪ್ ಫೋಕಸಿಂಗ್ ಆನ್ ದಿಸ್ ಪರ್ಸನ್. ಸೊ ಕಾರ್ಡ್ಸ್ ಹೇಳ್ತಾ ಇರುವಂತದ್ದು, ಈ ವ್ಯಕ್ತಿ ಮೇಲೆ ಫೋಕಸ್ ಮಾಡೋದನ್ನ ಬಿಡು, ನಿನ್ನ ಲೈಫ್ ಕಡೆ ನೀನ್ ಗಮನ ಕೊಡು. ಐ ಆಮ್ ಹೀಲಿಂಗ್ ಯು, ಐ ಆಮ್ ಪ್ರೊಟೆಕ್ಟಿಂಗ್ ಯು, ಸರೆಂಡರ್ ಟು ಮೀ. ಸಮ್ಟೈಮ್ಸ್ ನಿಮಗೆ ಫೀಲ್ ಆಗ್ತಾ ಇದೆಯಾ? ಜಸ್ಟ್ ಅಬ್ಸರ್ವ್ ಮಾಡಿ. ಈ ವ್ಯಕ್ತಿ ಜೊತೆ ಇವರು ನಿಮ್ಮ ಫ್ರೆಂಡ್ ಇರಬಹುದು, ನಿಮ್ಮ ಕಲೀಗ್ ಇರಬಹುದು, ಅಥವಾ ನಿಮ್ಮ ಪಾರ್ಟ್ನರ್ ಇರಬಹುದು, ನಿಮ್ಮ ಬಾಯ್ ಫ್ರೆಂಡ್, ನಿಮ್ಮ ಗರ್ಲ್ ಫ್ರೆಂಡ್, ನಿಮ್ಮ ಮ್ಯಾರೇಜ್ ಆಗಿರ್ಬೋದು, ಸಮಥಿಂಗ್ ಏನೋ ಆಗಿರಬಹುದು. ಇವರು ಒಂದಲ್ಲ ಒಂದ್ ರೀತಿಯಲ್ಲಿ ನಿಮಗೆ ತುಂಬಾ ಹತ್ರ ಆಗಿರಬಹುದು, ತುಂಬಾ ಹತ್ತಿರದ ವ್ಯಕ್ತಿನೂ ಅಂತ ಹೇಳಬಹುದು. ಬಟ್ ಈ ವ್ಯಕ್ತಿ ಜೊತೆ 4 ದಿನ ಚೆನ್ನಾಗಿರುತ್ತೆ, 5ನೇ ದಿನಕ್ಕೆ ತುಂಬಾ ಡ್ರೈನ್ ಔಟ್ ಫೀಲ್ ಆಗ್ತಾ ಇದ್ದೀರಾ. ವೈ ಆಮ್ ನಾಟ್ ಫೀಲಿಂಗ್ ಹ್ಯಾಪಿ ಅನ್ನೋ ತರ ಫೀಲ್ ಆಗ್ತಾ ಇದೆ. ಈಗ ಯಾವುದೇ ಒಂದು ಪರ್ಸನ್ ನಾವು ಇಷ್ಟ ಪಡ್ತಾ ಇದೀವಿ ಅಂದ್ರೆ ಆ ವ್ಯಕ್ತಿ ಜೊತೆ ಮಾತಾಡಿದ ತಕ್ಷಣ ನಮಗೆ ಖುಷಿ ಆಗ್ಬೇಕು, ಗ್ರೋತ್ ಅನ್ನೋದು ಬರ್ಬೇಕು. ಬಟ್ ಇಲ್ಲಿ ಈ ವ್ಯಕ್ತಿ ನಿಮ್ ಲೈಫಿಗೆ ಬಂದಾಗಿಂದ ನಿಮ್ಮ ಗ್ರೋತ್ ತುಂಬಾ ಕಮ್ಮಿ ಆಗಿದೆ, ನಿಮ್ಮ ವರ್ಕ್ ಪ್ರೊಡಕ್ಟಿವಿಟಿ ತುಂಬಾ ಕಮ್ಮಿ ಆಗಿದೆ, ಸ್ಟ್ರೆಸ್ ತುಂಬಾ ಇನ್ಕ್ರೀಸ್ ಆಗ್ತಾ ಇದೆ. ಈ ತರದ ಎನರ್ಜಿ ಡ್ರೈನ್ ಮಾಡ್ತಿರುವಂತಹ ವ್ಯಕ್ತಿಗಳು, ನೆಗೆಟಿವಿಟಿನ ಸ್ಪ್ರೆಡ್ ಮಾಡುವಂತಹ ವ್ಯಕ್ತಿಗಳು ನನ್ನ ಲೈಫ್ಗೆ ಬೇಕಾ? ಬಿಕಾಸ್ ಇಷ್ಟೆಲ್ಲ ಆಗ್ತಾ ಇದೆ, ದೇರ್ ಇಸ್ ಅ ಲಾಟ್ ಆಫ್ ಪಾಸಿಟಿವಿಟಿ, ಬಟ್ ಸ್ಟಿಲ್ ಯು ಆರ್ ಓನ್ಲಿ ಫೋಕಸಿಂಗ್ ಆನ್ ದಿಸ್ ಪರ್ಸನ್ ಅಂದ್ರೆ ದಿಸ್ ಇಸ್ ಜಸ್ಟ್ ಅ ಅಬ್ಸೆಷನ್, ಜಸ್ಟ್ ಅ ಅಟ್ಯಾಚ್ಮೆಂಟ್. ಇದನ್ನ ನೀವು ಕಟ್ ಮಾಡ್ಕೊಳ್ಳಿ. ಬಿಕಾಸ್ ಪ್ರೀತಿ ಯಾವಾಗ್ಲೂ ಗ್ರೋತ್ ನ ಕೊಡುತ್ತೆ, ಕನ್ಫ್ಯೂಷನ್ಸ್ ಅಲ್ಲ, ಸ್ಟ್ರೆಸ್ ಅಲ್ಲ. ಓಕೆ, ಸೊ ನಿಮ್ಮ ಪಾರ್ಟ್ನರ್ ಕರೆಂಟ್ ಎನರ್ಜಿ ಅಂತ ಹೇಳಿ ನಿಮ್ಮ ಎನರ್ಜೀಸ್ ಕೂಡ ಇಲ್ಲಿ ಜಾಸ್ತಿ ನನಗೆ ಸಿಗ್ತಾ ಇರೋದ್ರಿಂದ ನಿಮ್ಮ ಎನರ್ಜೀಸ್ ಬಗ್ಗೆ ಇಲ್ಲಿ ಮಾತಾಡಿದೀನಿ. ಈ ಒಂದು ರೀಡಿಂಗಿಗೆ ನೀವು ರೆಸನೇಟ್ ಆಗಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ಹೋಪ್ ಈ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಂತ ಹೇಳ್ತಾ, ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು, ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ವಿಡಿಯೋ ಬೇಕು ಅನ್ನೋದನ್ನು ಕೂಡ ಇಲ್ಲಿ ಹೇಳಿ. ಡೆಫಿನೆಟ್ಲಿ ನಾನು ಆ ಒಂದು ಟಾಪಿಕ್ ಮೇಲೆ ವಿಡಿಯೋಸ್ನ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.